ಇವಾಗ ಪಿ ಡಿ ಎಫ್ ಪ್ರಿಂಟು ಕೊಡೋದನ್ನ ಹೇಳ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪಿ ಡಿ ಎಫ್ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇವಾಗ ಇಲ್ಲಿ ಪ್ರಿಂಟ್ ಆಪ್ಷನ್ ಇದೆ. ಇಲ್ಲಿ ಪ್ರಿಂಟ್ ಕೊಟ್ಟಾಗ ಏನೇನು ಬರುತ್ತೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನಮ್ಮದು ಪ್ರಿಂಟರ್ ಯಾವ ಪ್ರಿಂಟರ್ ಸೆಲೆಕ್ಟ್ ಮಾಡಿರ್ತೀವಿ ನೋಡಿ. ನಾನು ನಮ್ಮದು ಎಪ್ಸನ್ 326 ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಎಷ್ಟು ಪೇಜ್ ಬೇಕು ನಮಗೆ, ನಿಮಗೆ ಆಲ್ ಪೇಜ್ ಬೇಕಾ, ಇಲ್ಲ ಹಾರ್ಡ್ ಪೇಜ್ ಬೇಕಾ, ಈವೆನ್ ಪೇಜ್ ಬೇಕಾ, ಇಲ್ಲ ನಿಮಗೆ ಕಸ್ಟಮ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ಒಂದು ಸಾಕು, ಒಂದು ಇಲ್ಲ ಒಂದು 4 ಸಾಕು ಅಂತ ನಿಮ್ಗೆ ಇಷ್ಟ ಬಂದಾಗ ನೀವು ಕಸ್ಟಮ್ ಮಾಡ್ಕೊಬೋದು. ಅಂದರೆ ಎಷ್ಟು ಪೇಜ್ ಇದೆಯೋ ಅಷ್ಟರಲ್ಲಿ ಯಾವ ಬೇಕು ಮಾತ್ರ ಅದನ್ನು ನೀವು ಕಸ್ಟಮ್ ಮಾಡ್ಕೊಬೋದು. ನೋಡಿ ಆಲ್ ಪೇಜ್ ಕೊಡ್ತೀನಿ ನಾನು. ಇಲ್ಲಿ ನಿಮ್ಗೆ ಎಷ್ಟು ಕಾಪಿ ಬೇಕು ಅಂತ ಫಾರ್ ಎಕ್ಸಾಂಪಲ್ ನೀವು ಎಷ್ಟನ್ನು ಸೆಲೆಕ್ಟ್ ಮಾಡೋದು, 3 ಹಾಕ್ಕೊಬೋದು. ನಿಮ್ಗೆ ಎಷ್ಟು ಬೇಕು ಅಷ್ಟು ಸೆಲೆಕ್ಟ್ ಮಾಡ್ಕೊಬೋದು ಒಂದೇ ಸತಿ. ಇದು ಪ್ರಿಂಟರ್ ಕಲರ್ ಪ್ರಿಂಟ್ ಆಗಿರೋದ್ರಿಂದ ನಿಮಗೆ ಇಲ್ಲಿ 2 ಆಪ್ಷನ್ ಬರುತ್ತೆ. ನಿಮಗೆ ಕಲರ್ ಬೇಕೋ ಇಲ್ಲ ಬ್ಯಾಕ್ಗ್ರೌಂಡ್ ಬೇಕೋ ಬರುತ್ತೆ. ನಿಮಗೆ ಯಾವ ಆಪ್ಷನ್ ಬೇಕೋ ಸೆಲೆಕ್ಟ್ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ಪೇಪರ್ ಸೈಜು ನಿಮಗೆ A4 ಪೇಪರಾ, ಇಲ್ಲ A6, A5, B5, B6 ನೋಡಿ, 9x13 ಸೆಂಟಿಮೀಟ್ರಾ. ಇಲ್ಲಿ ಎನ್ವಿಲಾಪಾ, ಲೆಟ್ರಾ 8.5x13 ಇಂಚ ಇನ್ನೂ ಇದೆ. ಲೀಗಲ್ ಇದೆ ನೋಡಿ, A3, A2 ಇದೆ. ಇಷ್ಟೆಲ್ಲ ಇದೆ. ಮತ್ತು ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಪೇಜಲ್ಲಿ ಎಷ್ಟು ಶೀಟ್ ಬರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ 4 ಶೀಟ್ ಇದೆ. 4 ಶೀಟ್ ಒಂದು ಕಾಪಿಯಲ್ಲಿ 4 ಶೀಟ್ ಇದೆ ಪಿ ಡಿ ಎಫಲ್ಲಿ. ನಿಮ್ಗೆ ಒಂದು ಪೇಜಲ್ಲಿ ಒಂದು ಪೇಜ್ ಬೇಕಾ, ಇಲ್ಲ 2 ಪೇಜ್ ಕೊಟ್ಟರೆ ಒಂದೇ ಪೇಜು 2 ಪೇಜು ಬರುತ್ತೆ ಪ್ರಿಂಟು. ನೋಡಿ ಇಲ್ಲಿ ಸ್ಕೇಲು ಒಂದೇ ಮಾಡೋಣ. ಏನು ಡಿಫ್ರೆನ್ಸ್ ಬರುತ್ತೆ ನೋಡಿ. ಡಿಫಾಲ್ಟ್ ಇರುತ್ತೆ, ನಾರ್ಮಲಿ ಸಿಟ್ಟಾಗಿರುತ್ತೆ. ನಿಮಗೆ ಪ್ರಿಂಟಬಲ್ ಏರಿಯಾನು ಸ್ವಲ್ಪ ಝೂಮ್ ಔಟ್ ಆಗುತ್ತೆ. ಇದು ಸ್ವಲ್ಪ ಝೂಮ್ ಇನ್ ಆಗುತ್ತೆ. ಈಗ ಕಸ್ಟಮ್ ಕೂಡ ಮಾಡ್ಕೊಬೋದು ನೀವು ಸ್ಕೇಲ್ನ. 200 ಎಷ್ಟು ಬೇಕಷ್ಟು 200ವರೆಗೂ. ಇಲ್ಲಿ ಡಿಫಾಲ್ಟ್ ಇರುತ್ತೆ, ಡಿಫಾಲ್ಟ್ ಚೇಂಜ್ ಮಾಡ್ಕೊಬೋದು ಇಷ್ಟೇ. ಈಗ ಪ್ರಿಂಟ್ ಕೊಟ್ಟರೆ ಪ್ರಿಂಟ್ ಬರುತ್ತೆ. ಓಕೆ, ಥ್ಯಾಂಕ್ ಯು.